ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಡಿಸೈನ್ಸ್ ವಿಡಿಯೋ ಭಾಳ ಅಂದ್ರೆ ಡಿಸೈನ್ಸ್ ಮದ್ವೆ ಮುಗೀತಲ್ಲ, ಡಿಸೈನ್ಸ್ ವಿಡಿಯೋ ಭಾಳ ಕಮ್ಮಿ ಆಗ್ತಾವೆ. ಇನ್ನು ಡೈಲಿ ಬ್ಲಾಗ್ ಮಾಡಬೇಕಂತ ನಿರ್ಧಾರ ಮಾಡ್ಕೊಂಬಿಟ್ಟಿನಿ. ನೋಡ್ಬೇಕು ಏನಾಗ್ತದೆ ಅಂದ. ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಐತಿ ಫೇಸ್ಬುಕ್ನಾಗಾಗಲಿ ಆಮೇಲೆ ಯೂಟ್ಯೂಬ್ದಾಗಲಿ. ಸೊ ಅದಕ್ಕೆ ಡೈಲಿ ಬ್ಲಾಗ್ ಮಾಡೋಣ ಅಂಥೇಳಿ ಬೆಳಗ್ಗೆ ಎದ್ದು ಮನೆಗೆ ಬಿಸಿ ಈಗ ಗಂಜಿ ಮತ್ತು ಒಂದು ಕಡೆ ಹಾಲು ಮತ್ತು ಬ್ಯಾಳಿ, ಆ್ಯಕ್ಚುಲಿ ಪಲ್ಯ ಮಾಡಬೇಕು ಸ್ವಲ್ಪ ತೆಗೆದು, ಆಮೇಲೆ ಸ್ವಲ್ಪ ಹಾಕಿದ್ದು ಸಾರು ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದು ಸ್ವಲ್ಪ ಇನ್ನೂ ಒಂದು ಸೀರೆ ಹೊಡೆದಿದ್ದಿಲ್ಲ, ಆಗ ತೆಗೆದ್ರೂ ಸ್ವಲ್ಪ ಹಣ್ಣಾಗ ಆಗ್ಬಿಡ್ತು. ಅದಕ್ಕೆ ಸಾರು ಮಾಡ್ಬೇಕಂತೇಳಿ ಪ್ಲ್ಯಾನ್ ಚೇಂಜ್ ಮಾಡಿ ಮತ್ತು ಬೆಂಡೆಕಾಯಿ ಫ್ರೈ ಮತ್ತು ಪಲ್ಯ ಏನು ಮಾಡಿದ್ದೆ, ಸೌತೆಕಾಯಿ ಪಲ್ಯ ಮಾಡಿದ್ದೆ. ಬೆಳಗ್ಗೆ ನಾಷ್ಟಕ್ಕಂತ ಏನು ಮಾಡಿಲ್ಲ, ರೊಟ್ಟಿನ ಮಾಡಿಬಿಟ್ಟೆ. ಅದನ್ನು ಬೆಸಿ ತಿನ್ನಲಿ ಅಂಥೇಳಿ. ಯಾಕಂದರೆ ನಾನು ಹಿಂದಿನ ದಿನ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದಿಲ್ಲ, ಮದ್ವೆಗೆ ಹೋಗಿದ್ವಲ್ಲ, ಟಯರ್ಡಾಗಿ ಬಂದು ಊಟ ಮಾಡಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಮನೆ ಆದಮೇಲೆ ಎಲ್ಲ ಹಾಸಿಗೆ ಮಡಚಿ ಇಡಾಕತ್ತೀನಿ. ಮೊನ್ನೆ ನಾನು ಹೊರಗೆ ಮಲ್ಕೋತೀವಿ. ಚಿಟ್ಟು ಮತ್ತು ಜಾನು ಅವ್ರ ಪಪ್ಪ ಎಲ್ಲ ಒಳಗೆ ಮಲ್ಕೋತಾರೆ ಬೆಡ್ ಮೇಲೆ. ನಮಗೇನು ಬೆಡ್ ರೂಢಿ ಇಲ್ಲ. ಇಲ್ಲಿ ನನಗೆ ಒಟ್ಟು ಜಾಗ ಜಾಸ್ತಿ ಇರಬೇಕು, ಆರಾಮಾಗಿ ಮಲ್ಕೋಬೇಕು ಆ ಥರ. ಹಾಗಾಗಿ 5 ಜನ ಅಂದ್ರೆ ನಮ್ಗೆ ಡಸ್ಟ್ ಜಾಸ್ತಿ ಬರ್ತೈತಿ. ಅದಕ್ಕೆ ರೀಸನ್ ಗೊತ್ತಿಲ್ಲ. ಆಮೇಲೆ ಧೂಳು ಎಲ್ಲಿಂದ ಬರ್ತೈತೆ ಅಂತಲೂ ಗೊತ್ತಿಲ್ಲ. ಆವಾಗವಾಗ ಆದಷ್ಟು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಕಬೋರ್ಡ್ ಆಗಲಿ, ಮಷಿನ್ಸು ಅವಾಗ ಒರೆಸೋದು ಎಲ್ಲ ಮಾಡ್ತಿರ್ತೀನಿ. ನೋಡ್ತಿರ್ಬೋದು ನೀವು ವಿಡಿಯೋ ಒಳಗೆ. ಆದ್ರೂ ಡಸ್ಟ್ ಬರ್ತಾನೆ ಇರ್ತೈತಿ. ನಾನು ಹಸನ್ ಮಾಡ್ತಾನೆ ಇರ್ತೀನಿ. ಅದಕ್ಕೂ ಬೇಸರ ಆಗಿಲ್ಲ, ಇವತ್ತಿನವರೆಗೂ ನನಗೂ ಬೇಸರ ಆಗಿಲ್ಲ. ಹಾಗಾಗಿ ಅದರದ್ದು ಮೂಲ ಹುಡುಕಿ ಅದಕ್ಕೆ ಮೂಲಕ್ಕೆ ಏನಾದರೂ ಪರಿಹಾರ ಮಾಡಬೇಕು. ಇರೋದ್ರಿಂದ ನಾನು 5:30 6 ಗಂಟೆ ಹಿಂಗೆ ಎದ್ದಿರ್ತೀನಿ. ಇಲ್ಲಾಂದ್ರೆ 5 ಗಂಟೆಗೆ ಎದ್ದಿರ್ತೀನಿ. ಅಂದರೆ ನಂದು ಡಿಸೈನ್ದು ಕೆಲಸ ಆಗ್ತಿರ್ತೈತಿ. ಯಾಕೋ ಈಗ ಸ್ವಲ್ಪ ಬೇಸಿಗೆಗೇನೋ ಜಾಸ್ತಿ ನಿದ್ದೆ ಬರುತ್ತಂತ ಹೇಳಕ್ಕೆ ಮನಸ್ಸಿಲ್ಲ. ಸ್ಕೂಲಿಗೂ ಹೋಗಲ್ಲ, ಡಾನ್ಸ್ ಕ್ಲಾಸು ಇಲ್ಲ ಅಂಥೇಳಿ ಆರಾಮಾಗಿ ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ಸ್ಟಿಚ್ ಮಾಡೋದಾಗಲಿ ಎಂಬ್ರಾಯ್ಡ್ರಿ ಮಾಡೋದಾಗಲಿ ಸ್ವಲ್ಪ ಕಮ್ಮಿ ಅದಾವೆ ಈಗ. ಹಾಗಾಗಿ ಡೈಲಿ ಒಂದು ಮಾಡಬೇಕಂತ ಅಂದ್ಕೊಂಡೀನಿ. ಆ ಥರ ಪ್ಲ್ಯಾನ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಎಂಬ್ರಾಯ್ಡ್ರಿ ಮಾಡೋದು ಮಾಡ್ತಿರ್ತೀನಿ. ಚಿಟ್ಟು ಆಕಿಗೆ ಎದ್ದ ತಕ್ಷಣ ಏನಾರು ಬೇಕಾ, ಅದಕ್ಕೆ ಅವರಿಗೆಲ್ಲ ಹೊಟ್ಟೆ ಕೊಟ್ಟ ಆಮೇಲೆ ನಾವು ಮನೆ ಕ್ಲೀನ್ ಮಾಡೋಣ ಅಂಥೇಳಿ, ಮನೆ ಒರೆಸೋಣ ಅಂಥೇಳಿ ಅವ್ರಿಗೆ ಗಂಜಿ ಮಾಡಿದ್ದೆ. ನಾನು ಇದ್ರದ್ದು ಹುಳ್ಳಿಕಾಳಿಂದು ಅದು ಹಾಕ್ಕೊಟ್ಟಿದ್ದೆ, ಕುಡಿಯಾಕತ್ತಾರ ಅವರು. ಇದು ಮಾಡಿಕೊಟ್ಟ ತಕ್ಷಣ ಅವರು ಕೂಡ ಸ್ವಲ್ಪ ಆಟ ಆಡೋ ಮಟ್ಟ ಅಂದ್ರೆ ನಮ್ಗೆ ಆರಾಮಾಗಿ ನಾಷ್ಟ ಮಾಡ್ಬೋದು. ಇಲ್ಲಾಂದ್ರೆ ಕಾಲಾಗ ಬರೋದು, ಬಿಸ್ಕೆಟ್ ತಿನ್ನೋದು, ಇದು ತಿನ್ನೋದು ಮಾಡ್ತಾರೆ. ಎದ್ದ ತಕ್ಷಣ ಇವರಿಗೆ ಕರೆಕ್ಟಾಗಿ ಸಫಿಷಿಯೆಂಟಾಗಿ ಫುಡ್ ಏನಾರು ಕೊಟ್ಬಿಟ್ವಿ ಅಂದ್ರೆ ಆಟ ಆಡ್ತಾರೆ ತಮ್ಮ ಪಾಡಿಗೆ ತಾವು. ನಿನ್ನೆ ನೈಟ್ ಚಿಟ್ಟು ಕರೆಕ್ಟಾಗಿ ಊಟ ಮಾಡಿರಲಿಲ್ಲ. ಹಂಗಾಗಿ ಅವ್ರು ಹೇಳಷ್ಟಿಗೆ ಸ್ವಲ್ಪ ಅದು ಮುಗಿಸ್ಕೊಂಡಿದ್ದೆ. ನಾನು ಮಾಡಿಟ್ಬಿಟ್ಟಿದ್ದೆ, ಆರಿದ್ರೆ ತಿಂತಾರಂಥೇಳಿ. ಇವರಿಗೆಲ್ಲ ಕೊಟ್ಟಾದ್ಮೇಲೆ ಮನೆ ಒರೆಸ್ಕೊಂಡೆ. ಪೂಜೆ ಎಲ್ಲ ಇವರೇ ಮಾಡ್ತಾರೆ. ಈಗ ಮನೆಯಾಗಿರ್ತಾರಲ್ಲ, ಹಾಗಾಗಿ ಹೊಲಕ್ಕೇನು ಹೋಗಂಗಿಲ್ಲ ಅಂಥೇಳಿ. ಹೊಲಕ್ಕೆ ಹೋದಾಗ ನನಗೆ ಬೇರೆ ಆಪ್ಷನ್ ಇರೋದಿಲ್ಲ, ನಾನೇ ಮಾಡಬೇಕಾಗ್ತೈತಿ. ಅಷ್ಟು ಹೆಲ್ಪ್ ಮಾಡಿದ್ರು ಹೆಚ್ಚಿಗೆ ಕೆಲಸ ಆಗ್ತೈತಿ ನಮ್ಮ ಮನೆಯೊಳಗೆ. ಯಾಕಂದ್ರೆ 3 ಜನ ಅದಾರಲ್ಲ, ಹಾಗಾಗಿ ಚಿಟ್ಟವರ ಅಣ್ಣ ಇವನು ಸಮರ್ಥ ಅಂತ, ಅವನ ಮೇಲೆ ಭಾರಿ ಜೀವ. ಹಾಗಾಗಿ ಅವ್ನು ಊರಿಗೆ ಹೋಗಿದ್ನ, ಬಂದಿದ್ದು ತಡ ಅವ್ನಿಗೆ ಪಪ್ಪಿ ಕೊಡೋದಿಲ್ಲ ಹೇಳಕತ್ತ ಅಂತೇಳಿ ಎಲ್ಲಿ ಹೋಗಿದ್ದೆ ಅಂತೇಳಿ ಅದು ಒಂದು ವೀಡಿಯೋ ಮಾಡ್ಕೊಂಡೆ ನಾನು. ಅದೆಲ್ಲ ಮುಗಿಸಿ ಸ್ವಲ್ಪ ರೊಟ್ಟಿ ಮಾಡಕತ್ತಿದ್ದೆ. ಇವತ್ತು ನಾಷ್ಟಕ್ಕೆ ರೊಟ್ಟಿನ ಮಾಡಿದ್ದೆ. ಏನೂ ನಾಷ್ಟ ಪ್ರಿಪೇರ್ ಆಗಿದ್ದಿಲ್ಲ ಹಿಂದಿನ ದಿನ. ನಾನು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ರೆ ಅರ್ಜೆಂಟಾಗಿ ಮಾಡ್ಬೋದಾಗಿತ್ತು. ಸ್ವಲ್ಪ ಎದ್ದ ತಕ್ಷಣ ಹುಡುಗರ ಜೊತೆ ಆಡಿದಾಗ ನಂಗೆ ಸಮಾಧಾನ ಆಗ್ತೈತಿ. ನೆಕ್ಸ್ಟ್ ಮಿನಿಟ ಮತ್ತು ಹೊಡಿತೀವೋ ಬೈತೀವೋ ಅದು ಬೇರೆ. ಬಟ್ ಎದ್ದ ತಕ್ಷಣ ಬೆಳಗ್ಗೆ ನನಗೆ ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಭಾಳ ಆಗ್ತೈತಿ. ಅವ್ರಿಗೆಲ್ಲರಿಗೂ ರೂಮ್ನಾಗ ಹಾಕಿದ್ರೆ ನಂದು ಅವ್ರ ಕೆಲಸ ಆಗ್ತೈತಿ. ಆಕಿಗೆ ರೊಟ್ಟಿ ಮಾಡಿದ್ದಕ್ಕೆ ಇವರು ನನಗೂ ಮುಟ್ಗಿ ರೊಟ್ಟಿ ಅಂತ ಅವ್ರಿಗೆ ಮುಟ್ಗಿ ರೊಟ್ಟಿ ಮಾಡಿಕೊಟ್ಟು, ಬಾಂಡೆ ಎಲ್ಲ ಆಸ್ಮಾ ಬಂದಿದ್ದಳು ಆಕಿಗೆ ಕೊಟ್ಟು, ಮತ್ತು ಬಟ್ಟೆ ವಾಷಿಂಗ್ ಮೆಷಿನಿಗೆ ಹಾಕಿ ಹೊಲಿಬೇಕಂತೇಳಿ ಒಂದು ಸ್ವಲ್ಪ ಹೊಲಿಯಾಕತ್ತಿದ್ದೆ. ಚಿಟ್ಟು ಸ್ವಲ್ಪ ಕಿರಿಕಿರಿ ಮಾಡಕತ್ಲೆ, ಮತ್ತು ಆಕಿಗೆ ಒಂದು ಸ್ವಲ್ಪ ಆಡಿಸಿ ಆಕಿಗೆ ಮಲಗಿಸಿದೆ. ಇದು ಎಂಬ್ರಾಯ್ಡ್ರಿ ಮಾಡೋಕ್ಕೆ ತೊಗೊಂಬಂದಿದ್ರು. ಗ್ರೇ ಕಲರ್ ಸ್ಯಾರಿ ಮತ್ತು ಗ್ರೇ ಕಲರ್ ಬ್ಲೌಸ್ ಇತ್ತು. ಆಮೇಲೆ ಗೋಲ್ಡನ್ ಕಲರ್ ಒಂದು ಹಾಕ್ಬೋದಾಗಿತ್ತು. ಅದಕ್ಕೆ ಇದ್ರಾಗ ಡಿಸೈನ್ ಸಜ್ಜ ಆಗೋದಿಲ್ಲ ರೀ, ನೀವು ಬೇರೆ ಬ್ಲೌಸ್ ತೊಗೊತೀರ ನೋಡ್ರಿ ಅಂತ ಹೇಳಿದ್ರು. ಅವ್ರೇನೋ ಅವ್ರ ಸಿಸ್ಟರ್ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ರು. ಡಿಸ್ಕಷನ್ ಮಾಡ್ಕೊಂಡು ನಾಳೆ ತೊಗೊಂಬರ್ರಿ ಅಂತ ಹೇಳಿದೆ. ಸ್ಯಾರಿ ಇಲ್ಲೇ ಇರಲಿ, ನಾವು ಡಿಸ್ಕಷನ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು ಅವರು. ನೋಡ್ರಿ, ಚಿಟ್ಟನ ಮಲಗಿಸಾದ್ಮೇಲೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಇದು ಮೈಸೂರು ಸಿಲ್ಕ್ ಅಂತ ಸ್ಯಾರಿ. ನೋಡ್ಬೋದು ನೀವು ಎಷ್ಟು ನೀಟ್ ಫಿನಿಶಿಂಗ್ ಬಂದತ್ತೆ ಅಂಥೇಳಿ. ಆ್ಯಕ್ಚುಲಿ ಇದು ಬಟ್ಟೆ ಭಾಳ ಜಾರ್ತೈತಿ, ಆದರೂ ಇದು ಬ್ಲೌಸು ನೀಟಾಗಿ ಆಯಿತು, ಅದೊಂದು ಖುಷಿ.
ಯಾಕಂದರೆ ಹುಡುಗರದಾಗ ಒಂದು ಬ್ಲೌಸ್ ಹೊಲಿಯೋದೇ ಒಂದು ದೊಡ್ಡ ಸಾಧನೆ. ಮೊದಲೆಲ್ಲ ನಾನು 6-7 ಬ್ಲೌಸ್ ಹೊಲಿತಿದ್ದೆ ಒಂದು ದಿನಕ್ಕೆ ಮದುವೆಗೆ ಮುಂಚೆ. ಬಟ್ ಈಗ ಸರ್ರ ಅಂತೇಳಿ ಒಂದಕ್ಕೆ ಇಳಿದ್ಬಿಟ್ಟಿನಿ. ಒಂದು ಬ್ಲೌಸ್ ಹೊಲಿಯಾಕಂದ್ರೆ ರಾಮಾಯಣ ಕಥೆ ಆಗಿಬಿಡ್ತೈತಿ. ಅದ್ರ ಜೊತೆಗೆ ಪಿಕೋ ಫಾಲ್ಸ್ ಅದೆಲ್ಲ ಸ್ವಲ್ಪ ಇತ್ತು, ಅದು ಮಾಡಿಕೊಂಡೆ. ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು, ಇನ್ನು 5 ಗಂಟೆಗೆ. ಅದಕ್ಕೆ ಇದೊಂದು ಪಿಕೋ ಫಾಲ್ಸ್ ಮಾಡಿ ಇಟ್ಕೊಂಡ್ರಾಯ್ತು. ಆಮೇಲೆ ಸಾಯಂಕಾಲ ಆಕಿ ಮತ್ತು ಮಲ್ಕೊತಾಳಲ್ಲ, ಅವಾಗ ಹ್ಯಾಮಿಂಗ್ ಮಾಡ್ಕೊಂಡ್ಬಿಡ್ತೀನಿ ಟಿ ವಿ ನೋಡ್ಕೊತ. ಡೈಲಿ ಒಂದಷ್ಟು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ನಾನು, ಯಾಕಂದರೆ ಮಕ್ಕಳ ಮೇಲೆ ಅಲಕ್ಷ್ಯ ಆಗಬಾರ್ದಲ್ಲ. ಹಾಗಾಗಿ ರೊಕ್ಕ ಬರ್ತೈತೆ ಅಂದ ತಕ್ಷಣ ಮತ್ತು ಅದ್ರ ಕಡೆನೇ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಂಗಿಲ್ಲ. ಅದ್ರಾಗ 3 ಜನ ಆದ್ರೆ 3 ಜನಕ್ಕೂ ಇದು ಮಾಡಬೇಕು. ಹಾಗಾಗಿ ನಾನು ಬರ್ತೀನಿ ತಡಿ. ನೀನು ಹೋಗಿ ಕ್ರಿಕೆಟ್ ಆಡಕ್ಕೆ. ಕ್ರಿಕೆಟ್ ಆಡೋಕೆ ಅವ್ರು ಹೋದ ತಕ್ಷಣ ಈಗ ಸ್ವಲ್ಪ ಕಿರಿಕಿರಿ ಮಾಡಕತ್ಲ, ಅಲ್ಲಿ ಹೋಗೋಣ ಅಂತೇಳಿ. ಮಳೆ ಬಂದಿದ್ದರಿಂದ ಹೊರಗೆ ಹೋಗೋಕೆ ಮನಸ್ಸು ಬರೋಲ್ಲ. ಆದರೂ ಸ್ವಲ್ಪ ಈಗ ಡ್ರೈ ಆಗಿಬಿಡ್ತೈತಿ ಈ ಸೈಡೆಲ್ಲ ನೆಲ. ನಮ್ಮ ಕಡೆ ಎಲ್ಲ ನೆಲ ಕೆಸರು ಆಗಿಬಿಡ್ತೈತಿ ಬೇಗ. ಹಾಗಾಗಿ ಸ್ವಲ್ಪ ಅಡ್ಡಾಡ್ಸ್ಕೊಂಡು ಬರೋಣ ಅಂಥೇಳಿ ಗೇಟ್ ಐತಿ, ಅಲ್ಲೊಂದು ಸ್ವಲ್ಪ ದಾರಿ ಐತಿ ಗೇಟ್ ಹತ್ರ. ಅಲ್ಲಿಂದ 1-2 ರೌಂಡ್ ಕರ್ಕೊಂಡು ಹೋದ್ರೆ ಮತ್ತೆ ಸಮಾಧಾನ ಆಗ್ತಾರೆ. ಆ್ಯಕ್ಚುಲಿ ಬೆಳಗ್ಗಿನ ಸಾಯಂಕಾಲ ತನಕ ಮನ್ಯಾಗ ಇರ್ತಾರಲ್ಲ, ಬೇಸರ ಆಗ್ತೈತೆ ಅವ್ರಿಗೆ. ಸ್ಕೂಲೂ ಇಲ್ಲ ಈಗ. ಹಾಗಾಗಿ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಬಾಯ್.